ಗಾಯ್ಸ್ ಟೈಮ್ ಇಲ್ಲ, ಈಗಾಗಲೇ ರೆಡಿಯಾಗಿ ಹೋಗ್ತಿದ್ದೀನಿ. ಈಗ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಬೇಗ ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಹಾಕೋದ್ಬಿಟ್ಟು ಅವ್ರಿಗೆ ನಾರ್ತ್ ಅವ್ರಿಗೆ ಹಾಕಿದ್ದಾರೆ. ಇಲ್ಲಿ ಅಂತಲ್ಲ, ಬೆಂಗಳೂರಲ್ಲಿನೂ ಅಷ್ಟೇ ಇದೇ ಹಣೆ ಬರ ಆಗಿಬಿಟ್ಟಿದೆ. ನಮಗೆ ಸ್ಟಾರ್ಟ್ ಮಾಡಿದರು ಕಿರ್ಚಕ್ಕೆ, ಮಾಡಬೇಡ ಅದು ಇದು ಅಂತ, ಮತ್ತೆ ಫೋನ್ ಇಸ್ಕೊಂಡ್ರು. ವೆಲ್ಕಮ್ ಬ್ಯಾಕ್ ಟು ಚಾಲೆಂಜ್ ಥರ್ಡ್ ಡೇ. ಇವತ್ತು 3ನೇ ದಿನ. ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ಪ್ರೆಸೆಂಟು ನಮ್ಮ ಹಾಸ್ಟೆಲಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ಅಂದರೆ ಚಿತ್ರಾನ್ನ ಅಂತಂದರೆ ಚಿತ್ರಾನ್ನ ಅಲ್ಲ, ಲೆಮನ್ ರೈಸು. ಅದು ನಮಗೆ ಹೋಗಲ್ಲ, ಯಾಕಂತಂದರೆ ಬೆಳಿಗ್ಗೆ ರೈಸು ಅದು ಅದರಲ್ಲಿ ಚೆನ್ನಾಗಿ ಮಾಡಲ್ಲ. ಹಂಗಾಗಿನೇ ಈಗ ನಾನು ಹೊರಗಡೆ ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ದೋಸೆ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಈಗ ಮಸಾಲ ದೋಸೆ ಇಲ್ಲಿ ಭಾಳ ಚಿಕ್ಕದಾಗಿ ಕೊಡ್ತಾರೆ. ನಮ್ಮ ಕಡೆ ಕೊಡ್ತಾರಲ್ಲ ಆ ಥರ ಏನು ಕೊಡಲ್ಲ. ಇಲ್ಲಿ ಇನ್ನೊಂದು ಏನಂತಂದರೆ ದೋಸೆಯಲ್ಲಿ ದೋಸೆಯಲ್ಲಿ ಉಪ್ಪು ಹಾಕ್ತಾರೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬೆಳಿಗ್ಗೆ ರೈಸ್ ಆದರೆ ತಿನ್ನೋಕ್ಕಾಗಲ್ಲ ಹಾಸ್ಟೆಲಲ್ಲಿ. ಹಂಗಾಗಿನೇ ಆಲ್ಮೋಸ್ಟ್ ಅಲ್ಲೂ ಉಪ್ಪು ಲೆಮನ್ ರೈಸು ಏನು ಮಾಡಿರ್ತಾರೆ ಅವಾಗ ಯಾರೂ ತಿನ್ನಲ್ಲ. ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ತಿನ್ನಲ್ಲ, ಯಾಕಂತಂದರೆ ರೈಸ್ ಐಟಮ್ ಬೆಳಿಗ್ಗೆ ಯಾರೂ ತಿನ್ನಲ್ಲ, ಅಷ್ಟು ಪ್ರಿಫರ್ ಮಾಡಲ್ಲ. ಅದೇ ಬೇರೆ ಏನಾದರೂ ಇದ್ದರೆ ತಿಂತಾರೆ. ಆಮೇಲೆ ಇವತ್ತು 3ನೇ ದಿನ. ಇವತ್ತು ನನ್ನ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಬೇಕು. ಯಾಕಂತಂದರೆ ಡೇ ಬೈ ಡೇ ನಾನು ಭಾಳನೇ ಕಡಿಮೆ ಇದೆ ಟೈಮು. ಬರೀ 22 ದಿನ, ಅಂದರೆ ಟೋಟಲ್ 23 ದಿನ ನಾನು ಪಬ್ಲಿಕಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡೇ ಬೈ ಡೇ ಜಾಸ್ತಿ ಮಾಡ್ತಾನೆ ಹೋದರೆ ಆಲ್ಮೋಸ್ಟ್ ಅಲ್ಲಿ ಒಂದು 10 ಡೇಸ್ ಆದಮೇಲೆ ಆದರೂ ಒಂದು ರಿಸಲ್ಟ್ ಸಿಗುತ್ತೆ. ನನ್ನ ಒಂದು ಲಾಗಲ್ಲಿ ಏನು ಚೇಂಜಸ್ ಏನು ಇರುತ್ತಲ್ಲ, ನಾನು ಮಾತಾಡೋದಾಗಿರ್ಬೋದು, ಕಾನ್ಫಿಡೆಂಟ್ ಲೆವೆಲ್ ಆಗಿರ್ಬೋದು, ಇದರ ಅವಶ್ಯಕತೆನೇ ಇಲ್ಲ. ಯಾರಿಗೂ ನಾವೇನು ತಪ್ಪು ಮಾಡ್ತಿಲ್ಲ. ನಮ್ಮ ಪಾಟಿಗೆ ನಾವು ನಮ್ಮ ಬಗ್ಗೆ ನಾವು ವಿಡಿಯೋ ಮಾಡ್ಕೊತ ಹೋಗ್ತಿರ್ತೀವಿ ಅಷ್ಟೇ. ಈಗ ಬೇರೆಯವರು ನೋಡ್ತಿರ್ತಾರೆ ಅಂತ ನಾವು ಸ್ವಲ್ಪ ಶಿವರಿಂಗ್ ಆಗೋದು ಆ ಥರ ಎಲ್ಲ ಮಾಡ್ತಿರ್ತೀವಿ. ಬಟ್ ಅದು ಕಾಮನ್, ಅದು ಆಗುತ್ತೆ. ಬಟ್ ಮಾಡ್ತಾ ಹೋದರೆ ನೀವು ಈಸಿಯಾಗಿ ಮಾತಾಡ್ಬೋದು ಪಬ್ಲಿಕಲ್ಲಿ. ನನಗೂ ಅಷ್ಟೇ, ನೀವು ನೋಡಿರ್ಬೋದು ಡೇ 1ಇಂದ ಯಾವ ಥರ ಪ್ರತಿಯೊಂದೂ ನಿಮಗೆ ರಿಯಲಿಸ್ಟಿಕ್ ಆಗಿ ನಿಮಗೆ ತೋರಿಸಿದ್ದೀನಿ. ಇದು ತಿಂದು ಸಿಗ್ತೀನಿ. ಗಾಯ್ಸ್ ಟೈಮ್ ಇಲ್ಲ, ಈಗಾಗಲೇ ರೆಡಿಯಾಗಿ ಹೋಗ್ತಿದ್ದೀನಿ. ಈಗ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಬೇಗ ಆಲ್ಮೋಸ್ಟ್ ಅಲ್ಲೂ ನಮ್ಮ ಫ್ರೆಂಡ್ ಕಾಯ್ತಿರ್ತಾನೆ. ಬೇಗನೆ ಹೋಗಿ ಅವನ ಹತ್ರ ಪಿಕಪ್ ಮಾಡಿ. ಗಾಯ್ಸ್ ಈಗ ವಿಡಿಯೋ ನೋಡಿದ್ರಲ್ಲ, ಇದಾದಮೇಲೆ ಏನಾಯ್ತು ಅಂತಂದರೆ, ನಾನು ಮೆಟ್ರೋ ಸ್ಟೇಷನ್ ಹತ್ರ ಇನ್ನು ಈ ಏನು ವಿಡಿಯೋ ನೋಡಿದ್ರಲ್ಲ ಅದು ಎಂಟ್ರೆನ್ಸು. ಅಲ್ಲಿಗೆ ಬಂದು ನಾನು ಮಾತಾಡ್ತಾ ಬಂದೆ. ನೆಕ್ಸ್ಟು ನಾನು ಮುಂದೆನೇ ಏನದು ಸೆಕ್ಯೂರಿಟಿ ಚೆಕ್ ಏನಿರುತ್ತಲ್ಲ ಅಲ್ಲಿ ಬಂದೆ. ಅಲ್ಲಿ ಬಂದ ತಕ್ಷಣ ಏನಾಯ್ತು ಅಂತಂದರೆ, ಅಲ್ಲಿಗಂತ ಸೆಕ್ಯೂರಿಟೀಸು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರದ್ದು ಯಾವ ಥರ ಅಂತಂದರೆ ಅದು ಹೇಳೋಕ್ಕಾಗ್ತಿಲ್ಲ, ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ರು ಸಡನ್ನಾಗಿ. ಆಫ್ ಮಾಡು ಏನು ಮಾಡ್ತಿದ್ದೆ ಅದು ಇದು ಅಂತ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಂದರೆ ಅವರು ಏನು ಹೇಳ್ತಿದ್ದಾರೆ ಅದರಲ್ಲಿ ಅವರು ನನ್ನ ಮಕ್ಕಳಿಗೆ ಇಂಗ್ಲೀಷು ಗೊತ್ತಿಲ್ಲ. ಈ ಕಡೆ ಇಲ್ಲಿ ಹೈದ್ರಾಬಾದಲ್ಲಿ ಇಟ್ಕೊಂಡು ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಹಾಕೋದ್ಬಿಟ್ಟು ಅವ್ರಿಗೆ ನಾರ್ತ್ ಅವ್ರಿಗೆ ಹಾಕಿದ್ದಾರೆ. ಇಲ್ಲಿ ಅಂತಲ್ಲ, ಬೆಂಗಳೂರಲ್ಲಿನೂ ಅಷ್ಟೇ ಇದೇ ಹಣೆ ಬರ ಆಗಿಬಿಟ್ಟಿದೆ ನಮಗೆ. ಇವರು ಆ ನಾರ್ತಿಂದ ಬಂದು ಇಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಗಂಧ ಗೊತ್ತಿರಲ್ಲ, ಗಾಳಿ ಗೊತ್ತಿರಲ್ಲ ಇನ್ನು ಮಕ್ಕಳಿಗೆ. ಒಂದು ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೂ ಗೊತ್ತಿದೆ ಸೆಕ್ಯೂರಿಟಿ ಲ್ಯಾಬ್ಸು, ಆಮೇಲೆ ಎಲ್ಲಿ ಸೆನ್ಸಿಟಿವ್ ಏರಿಯಾಸು ಏನು ಅಂತ. ಬಟ್ ಈಗ ನನಗೆ ಒಂದು ಗೊತ್ತಾಗಿದ್ದೇನಪ್ಪ ಅಂತಂದರೆ, ಈಗ ರೀಸೆಂಟಾಗಿ ಡೆಲ್ಲಿಯಲ್ಲಿ ಏನು ಇನ್ಸಿಡೆಂಟ್ ನಡೀತಲ್ಲ, ಆ ಇನ್ಸಿಡೆಂಟ್ ಆದಮೇಲೆ ಮೆಟ್ರೋ ಸ್ಟೇಷನಲ್ಲಿ ವಿಡಿಯೋ ಮಾಡೋಂಗಿಲ್ಲಂತೆ. ಅಂದರೆ ಈ ಪರ್ಟಿಕ್ಯುಲರಾಗಿ ಕೆಲವೊಂದು ಸ್ಪೆಸಿಫಿಕ್ ಏರಿಯಾದಲ್ಲಿ. ಬಟ್ ನಾನು ಗೂಗಲಲ್ಲಿ ನೋಡಿದೆ, ಅದರಲ್ಲಿ ಏನಪ್ಪ ಅಂತಂದರೆ ಬೆಂಗಳೂರು, ಮುಂಬೈ ಮತ್ತು ಡೆಲ್ಲಿ, ಈ ಒಂದು 3 ಸಿಟೀಸ್ ಏನಿದಾವಲ್ಲ ಇಲ್ಲಿ ಮಾತ್ರ ರಿಸ್ಟ್ರಿಕ್ಷನ್ ಇದೆ. ಬಟ್ ಹೈದ್ರಾಬಾದಲ್ಲಿ ನನಗೆ ಗೊತ್ತಿಲ್ಲ ಅದು ಆ ಥರ ವಿಡಿಯೋ ಮಾಡಬಾರ್ದು ಅಂತ. ನನ್ನ ಪಾಡಿಗೆ ನಾನು ನಾರ್ಮಲಾಗಿ ಮಾಡ್ಕೊಂಡು ಬಂದೆ. ಅವರು ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದರು ಕಿರ್ಚಕ್ಕೆ, ಮಾಡಬೇಡ ಅದು ಇದು ಅಂತ. ಮತ್ತು ಫೋನ್ ಇಸ್ಕೊಂಡು ನಾನೇನು ವಿಡಿಯೋ ಮಾಡಿದಲ್ಲ ಅದನ್ನು ತೋರಿಸೋದು, ಮತ್ತು ಯಾರಿಗೆ ಕಳಿಸಿದೆಯಾ
ಅಲ್ಲ ಗುರು, ಮಾಡ್ಕೊತ ಬಂದಿದ್ದೀನಿ. ಇಮಿಡಿಯೇಟಾಗಿ ಅವ್ರು ಕರೆದ್ರು, ವಿತಿನ್ ಸೆಕೆಂಡಲ್ಲೇ ಮತ್ತೆ ಯಾರಿಗೆ ಕಳ್ಸೋಕ್ಕಾಗತ್ತೆ. ಎಷ್ಟೋ ಸರಿ ಸೆಕ್ಯೂರಿಟಿ ಚೆಕ್ ಹತ್ರ, ಅಂದರೆ ಇದೆ ಮೆಟ್ರೋ ಇದರಲ್ಲಿ ಸ್ಕ್ರೀನಿಂಗ್ ಇರುತ್ತಲ್ಲ, ಅಲ್ಲಿ ಮಲ್ಕೊಂಡಿರ್ತಾರೆ ಇವರೇ ಸೆಕ್ಯೂರಿಟೀಸ್. ಅದೆಲ್ಲ ಅವ್ರಿಗೆಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಅದೇನಲ್ಲ. ಈ ಥರ ಏನಾದರೂ ಹಿಂಗೆ ನೋಡಿ, ನಮ್ಮ ಸಿಸ್ಟಮೇ ಹಂಗಿದೆ. ಅಟ್ಲೀಸ್ಟ್ ವೆರಿಫೈ ಮಾಡ್ಬೇಕಲ್ವಾ, ಇಸ್ಕೊಂಡು ಅದು ಏನಿದೆ ಅಂತ. ಈ ಒಂದೇ ಸರಿ ಅದರಲ್ಲಿ ಏನೂ ಇಲ್ಲ ವಿಡಿಯೋದಲ್ಲಿ. ಈಗೇನು ನೀವು ನೋಡಿದ್ರೆ ಅದೇ ವಿಡಿಯೋ. ಸುಮ್ಮನೆ ಅಷ್ಟು ಅವರು ಏನೋ ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಫುಲ್ಲು ವರ್ಸ್ಟ್ ರಿಯಾಕ್ಷನ್ ಇತ್ತು ಅವ್ರ ಕಡೆಯಿಂದ. ನನಗೆ ಹಂಗಾಗಿನೇ ಬೇಜಾರಾಗಿ ಅವಾಗಿಂದ ಮೂಡ್ ಅಪ್ಸೆಟ್ ಆಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಡ್ಯೂಟಿ ಮುಗಿಸ್ಕೊಂಡೆ ಬಂದೆ. ಈಗ ರೂಮಿಗೆ ಬಂದಮೇಲೆ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾತಾಡ್ತಿದ್ದೀನಿ ನೋಡಿ ಕ್ಯಾಮ್ರಾ ಮುಂದೆ ಬಂದು. ಈ ಥರ ಕೆಲವೊಂದು ಟೈಮಲ್ಲಿ ಇನ್ಸಿಡೆಂಟ್ ಆದಾಗ ಭಾಳ ಬೇಜಾರಾಗ್ಬಿಡುತ್ತೆ. ಅಂದರೆ ನಾವು ನಮಗೆ ನಾವೇ ಮಾತಾಡ್ಕೊಳ್ಳೋದು ಕೂಡ ಕಷ್ಟ ಇದೆನಾ ಅಂತ ಅನಿಸ್ಬಿಡುತ್ತೆ ಈ ಥರ ಆದಾಗ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಮೇನ್ ಥಿಂಗು, ಈ ನಮ್ಮ ಲೋಕಲ್ ಅವರು, ಅಂದರೆ ಯಾವುದೇ ಆಗಿರಲಿ, ಈಗ ನಮ್ಮ ಕರ್ನಾಟಕ ಅಂದ್ಕೊಳ್ಳಿ, ಕನ್ನಡದವ್ರು ಇದ್ರು ಅಂತ ಅಂದ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಇವರು ನಾರ್ತ್ ಈಸ್ಟು ಇವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಸೌತ್ ಕಡೆ ಏನು ನಾವು ಇರ್ತೀವಲ್ಲ, ನಮ್ಮನ್ನು ಆಲ್ಮೋಸ್ಟ್ ಆಲ್ ಅವರು ಬೇರೆ ಥರನೇ ಟ್ರೀಟ್ ಮಾಡೋಕ್ಕೆ ಬರ್ತಾರೆ. ಅದು ನಿಮಗೆಲ್ಲ ಗೊತ್ತಿರ್ಬೋದು. ಭಾಳಷ್ಟು ಇನ್ಸಿಡೆಂಟ್ಗಳು ನಿಮ್ಮ ಕಣ್ಣು ಮುಂದೆನೇ ಆಗಿದ್ದಾವೆ ಬೆಂಗಳೂರಲ್ಲೆಲ್ಲ. ಇನ್ನು ಇಲ್ಲಿ ಹೈದ್ರಾಬಾದಲ್ಲೆಲ್ಲ ಅದು ನಾರ್ಮಲೇ. ಅದು ಬೇಜಾರಾಗುತ್ತೆ ಇವರು ಈ ಥರ ಆದಾಗ. ಒಂದು ಏನಾದರೂ ಇನ್ಸ್ಟ್ರಕ್ಷನಿಂದ ಏನಾದರೂ ಹಚ್ಚಿದಾರ ವೀಡಿಯೋ ಮಾಡಬಾರ್ದಂತ. ಏರ್ಪೋರ್ಟಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಲಾಗಿಂಗ್ಗಳು ಮಾಡ್ತಿದ್ದಾರೆ. ಈ ಮೆಟ್ರೋದಲ್ಲಿ ಅದು ಓಕೆ, ನಾವು ಒಪ್ಕೊಳ್ಳೋಣ, ಅದ್ರದ್ದು ಏನಿದೆ ಫಾಲೋ ಮಾಡೋಣ. ಯಾಕಂತಂದರೆ ಕಂಟ್ರಿದು ಸೇಫ್ಟಿ ಅಂತ ಬಂದಾಗ ಎಲ್ಲರೂ ಅದಕ್ಕೆ ಫಾಲೋ ಮಾಡಬೇಕು. ಅದ್ರದ್ದು ಏನಿರುತ್ತೆ ರೂಲ್ಸ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಬಟ್ ಅಲ್ಲಿ ಏನು ಹಚ್ಚಿಲ್ಲ, ನನಗೆ ಗೊತ್ತೇ ಇಲ್ಲ. ಅವರು ಹೇಳೋವರೆಗೂ, ಇದೆಲ್ಲ ಆಗೋವರೆಗೂ ನನಗೆ ಗೊತ್ತೇ ಇಲ್ಲ. ಅಷ್ಟು ದೊಡ್ಡ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅವರು. ಆ ಥರ ನನಗೆ ಅದನ್ನು ನಿಮಗೆ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಅವ್ರ ಹತ್ರ ಇತ್ತು. ಆ ಥರ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು 20 ಮಿನಿಟ್ಸ್ ಭಾಳನೇ ಕಾಡಿಸ್ಬಿಟ್ರು. ಫೋನ್ ಇಸ್ಕೊಂಡು ಯಾರಿಗೆ ಕಳಿಸಿದೆಯಾ ಅವ್ರಿಗೆ ಇವರಿಗೆ ಏನೇನೋ. ಅಪ್ಪ ಸಾಕಾಯಿತು. ಆ ಒಂದು ಇದರಲ್ಲೇ ನಾನು ನೆಕ್ಸ್ಟ್ ಆಫೀಸ್ಗೆ ಹೋಗೋದು ವಿಡಿಯೋ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ನಾನೇನು ಅಂದ್ಕೊಂಡಿದ್ದೆ ವಿಡಿಯೋ ಮಾಡ್ಬೇಕಂತ, ಅದು ಯಾವುದೂ ಮಾಡೋಕ್ಕಾಗಲಿಲ್ಲ. ಈಗ ರೂಮಿಗೆ ಬಂದಮೇಲೆ ಮಾಡ್ತಿದ್ದೆ ನೋಡಿ. ನಾಳೆಯಿಂದ ಈ ಮೆಟ್ರೋದಲ್ಲಿ ಅವಾಯ್ಡ್ ಮಾಡಿಕೊಂಡು, ಈ ಮೆಟ್ರೋ ಸ್ಟೇಷನಲ್ಲಿ ಅವಾಯ್ಡ್ ಮಾಡಿ ನೆಕ್ಸ್ಟು ಬೇರೆ ಪ್ಲೇಸ್ ಏನಿರ್ತಾವಲ್ಲ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಹೈದ್ರಾಬಾದಲ್ಲಿ ಭಾಳಷ್ಟು ಪ್ಲೇಸಸ್ ಇದ್ದಾವೆ, ಅದನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಡೇ 3 ಚಾಲೆಂಜು. ಬೇಗನೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನಗೆ ಭಾಳ 20 ಡೇಸ್ ಅಷ್ಟೇ ಇದೆ ಟೈಮು. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.